ಮುಡಾಬುಡದಲ್ಲಿ ಜೋರಾಯ್ತು ತಲಾಶ್. ಇಂದು ಮತ್ತೆ ಬ್ರೋಕರ್ ಶಿವಣ್ಣಗೆ ಎಡೆ ಡ್ರಿಲ್. ದೇವರಾಜ್ಗೆ ಲೋಕ ಬುಲಾವ್. ಬಗೆಹರಿಯದ ರೇಷನ್ ಕಾರ್ಡ್ ಗೊಂದಲ. ಬಿಪಿಎಲ್ ಕಾರ್ಡ್ ಕಳೆದುಕೊಂಡು ಜನ ಕಂಗಾಲು. ಸರ್ಕಾರದಿಂದ ಸಿಗದ ಸ್ಪಷ್ಟ ಉತ್ತರ. ಈ ಬೈಕ್ ಶೋರೂಮ್ನಲ್ಲಿ ಅಗ್ನಿ ದುರಂತ. ಇಂದು ಪ್ರಿಯಾ ಬರ್ತ್ಡೇ, ಅವಳೇ ಇಲ್ಲ ಎಂದು ಪೋಷಕರ ಅಳಲು. ಅಂಗಡಿ ಮಾಲೀಕ ಮ್ಯಾನೇಜರ್ ವಿರುದ್ಧ ಎಫ್ಐಆರ್. ನೆಲಮಂಗಲದಲ್ಲಿ ಇನ್ನೂ ಸಿಗದ ಚಿರತೆ. ನರಭಕ್ಷಕನಿಗಾಗಿ ನಿರಂತರ ಕಾರ್ಯಾಚರಣೆ. ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆ ಬದಲು ಕರಡಿ ಸೆರೆ. ಇಂದು ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಎಲೆಕ್ಷನ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ. ಮತಗಟ್ಟೆಗಳ ಮೇಲೆ ಖಾಕಿ ಹದ್ದಿನ ಕಣ್ಣು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಮುಡಾ ಸೈಟ್ ಹಗರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಈ ಅಕ್ರಮದ ರೂವಾರಿಯಾಗಿದ್ದಾರಾ? ಸರ್ಕಾರದ ನಿರ್ದೇಶನ ಇಲ್ಲದೆ ಇದ್ರೂ ಕೂಡ ಸಿಎಂ ಪತ್ನಿಗೆ ಸೈಟ್ ಅನ್ನ ಕೊಟ್ಟಿದ್ದಾರಂತೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ನೀಡಿದ್ದಾರಾ ನಟೇಶ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 14/7/2021 ಸರ್ಕಾರದ ಗಮನಕ್ಕೆ ತಂದಿದ್ರು ನಟೇಶ್. ಮಾಜಿ ಆಯುಕ್ತ ನಟೇಶ್ ಬರೆದಿದ್ದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸರ್ಕಾರದ ನಿರ್ದೇಶನಕ್ಕೆ ಕಾದಿದ್ದರೆ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ವಾ ಅನ್ನುವಂಥದ್ದು. ಇಂದಿನ ಸಮಸ್ಯೆಗೆ ಮೂಲ ಕಾರಣವಾಗಿದ್ದಾರಾ ನಟೇಶ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಏನು ಪತ್ರವನ್ನ ಬರೆದಿದ್ದಾರೆ, ಸರ್ಕಾರದ ನಿರ್ದೇಶನವನ್ನ ಪಡೆದುಕೊಂಡಿದ್ರೆ ಬದಲಿ ನಿವೇಶನಕ್ಕಾಗಿ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಕಾನೂನು ಬಾಹಿರವಾಗಿದ್ರಿಂದ ಇಷ್ಟೆಲ್ಲಾ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕಾನೂನು ಬಾಹಿರವಾಗಿ ಮುಡಾದಿಂದ ಬದಲಿ ನಿವೇಶನ ಆರೋಪ ಕೂಡ ಕೇಳಿ ಬರ್ತಾ ಇದೆ. 14/7/2021 ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದಿದ್ರು ನಟೇಶ್. ಅಂದಿನ ಮುಡಾ ಆಯುಕ್ತ ನಟೇಶ್ ಈ ಎಲ್ಲಾ ಸಮಸ್ಯೆಗೆ ರೂವಾರಿಯಾಗಿದ್ದಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಮಾಜಿ ಆಯುಕ್ತ, ಮುಡಾದ ಮಾಜಿ ಆಯುಕ್ತರಾಗಿರತಕ್ಕಂತಹ ನಟೇಶ್ ಅವರು ಕಾನೂನು ಬಾಹಿರವಾಗಿ ಬದಲಿ ನಿವೇಶನವನ್ನ ಹಂಚಿಕೆ ಮಾಡಿರೋದೇ ಈ ಎಲ್ಲಾ ಸಮಸ್ಯೆಗೆ ಕಾರಣವಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಈಗಾಗಲೇ ಏನು ಮೂಡಾದಿಂದ ಸಿಎಂ ಪತ್ನಿ 14 ನಿವೇಶನ ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ತನಿಖೆ ನಡೀತಾ ಇದೆ. ನೆನೆ ಇಡೀ ದಿನ ಮೂಡಾದ ಮಾಜಿ ಆಯುಕ್ತ ಈಗಾಗಲೇ ಏನು ನಟೇಶ್ ಅವರು ಕೂಡ ನೆನೆ ಇಡೀ ದಿನ ವಿಚಾರಣೆ ನಡೆಸಿದ್ರು. ಒಂದು ಪತ್ರ ಈಗ ರಿಪಬ್ಲಿಕ್ ಲಭ್ಯ ಆಗಿರುವಂತದ್ದು. ಈಗಾಗಲೇ 14/7/2021 ಅವರಿಗೆ ಏನು ಈಗಾಗಲೇ ಏನು ಪಾರ್ವತಿ ಅವರು ಕೂಡ ಹಲವಾರು ಪತ್ರಗಳನ್ನ ಬರೆದಿದ್ರು. ಅದಕ್ಕೆ ಮೂಡಾದಿಂದಲೂ ಕೂಡ ಸಾಕಷ್ಟು ಪತ್ರಗಳನ್ನ ಕೊಟ್ಟಿದ್ರು. ಅಂದ್ರೆ ನಿಮಗೆ ಬದಲಿ ನಿವೇಶನ ಕೊಡಕ್ಕಾಗೋದಿಲ್ಲ, ಬದಲಿ ಜಾಗವನ್ನ ಕೊಡ್ತೀವಿ ಅಂತ ಹೇಳಿ. ಅದಕ್ಕೂ ಕೂಡ ಅವರು ಒಪ್ಪಿರಲಿಲ್ಲ. ಆದ್ರೆ 14/7/2021 ಕೂಡ ಅವರು ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಅಂದ್ರೆ ಸರ್ವೆ ನಂಬರ್ 464 3 ಎಕರೆ 12 ಗಂಟೆಗೆ ಏನೊಂದು ಬದಲಿ ಭೂಮಿಯನ್ನು ಕೊಡೋದಕ್ಕೆ ಸರ್ಕಾರದಿಂದ ಒಂದು ನಿರ್ದೇಶನ ಕೊಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರ ಬರೆದಿದ್ದಾರೆ. ಇದಾದ 15ನೇ ದಿನಕ್ಕೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ನಿರ್ದೇಶನ ಬಂದಿರೋದಿಲ್ಲ. ಆದ್ರೂ ಕೂಡ